ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನನ್ನ ಮೊದಲ ಲಾಗಿಗೆ ಸ್ವಾಗತ ಸುಸ್ವಾಗತ. ನಮ್ಮ ಭಾವ ಇದ್ದಾರೆ, ಏನು ಹೇಳ್ತಾರೋಣ ನಮ್ಮ ಫಸ್ಟ್ ಲಾಗ್ ಹೇಗಾಗುತ್ತೆ ಅಂತೇಳಿ. ಎಲ್ಲ ಯಶಸ್ವಿ ಆಗಲಿ, ಆಲ್ ದ ಬೆಸ್ಟ್ ಮಹೇಶ್. ಥ್ಯಾಂಕ್ ಯು ಭಾವ. ಬನ್ನಿ ಸ್ನೇಹಿತರೆ, ಇವತ್ತಿನ ನಮ್ಮ ಪ್ರಯಾಣ ಅನಂತ ಸೇನೆ ಗುಡಿ ಕಡೆಗೆ. ಲೆಟ್ಸ್ ಗೋ. Cruising down the highway, windows down low. Sunset paints the sky in a fiery glow. Mountains rise up, touching clouds above. Valleys below, filled with whispers of love. On this road, every scene's a delight. Sunlight, the starlight, day and night. ಬನ್ನಿ ಸ್ನೇಹಿತರೆ, ನಮ್ಮ ಡೆಸ್ಟಿನೇಷನ್ ರೀಚ್ ಆಗಿದ್ದೇವೆ. ನೋಡೋಣ ಬನ್ನಿ, ಈ ಒಂದು ದೇವಸ್ಥಾನದಲ್ಲಿ ಏನಿದೆ, ಇದರ ಇತಿಹಾಸ ಏನು, ಇದರ ಹಿನ್ನೆಲೆ ಏನು ಎಲ್ಲ ತಿಳ್ಕೊಳ್ಳೋಣ. ದೇವಸ್ಥಾನ ನೋಡ್ತಾ ಇದ್ರೆ ತುಂಬ ಅದ್ಧೂರಿಯಾಗಿದೆ. ಇದು ತುಂಬ ದೊಡ್ಡದಾಗಿಯೂ ಇದೆ. ನೋಡಿರಿ, ರಾಯಗೋಪುರ ಬಾಗಿಲೇ ಎಷ್ಟು ದೊಡ್ಡದಿದೆ. ನಾವೇನು ಚೌಕಟ್ಟು ಅಂತ ಹೇಳ್ತೀವಲ್ಲ ಮನೆಗೆ ಹಾಕ್ಬೇಕಾರೆ, ಹಾಗೆ ದೇವಸ್ಥಾನಕ್ಕೆ ಇದು ಚೌಕಟ್ಟು ಹಾಕಿರ್ತಾರೆ ಕಲ್ಲಿಂದ. ಈ ಬಾಗಿಲುಗಳಿಂದ ಎಷ್ಟು ದೊಡ್ಡವಿದ್ದಿರ್ಬೋದು ಅಂತ. ಈ ಸುಂದರ ದೇವಾಲಯವು ಹೊಸಪೇಟೆ ಬಳಿಯ ಅನಂತಶಯನ ಗುಡಿ ಗ್ರಾಮದಲ್ಲಿದೆ. ಈ ದೇವಸ್ಥಾನವನ್ನು ಕನ್ನಡ ರಾಜ್ಯ ರಮಾರಮಣ ಮೂರು ರಾಯರ ಗಂಡ ಕರ್ನಾಟಕಾಂಧ್ರ ಭೋಜ ಎಂದು ಬಿರುದಾಂಕಿತಗೊಂಡ ಶ್ರೀಕೃಷ್ಣ ದೇವರಾಯರು ಕ್ರಿಸ್ತ ಶಕ 1524ರಲ್ಲಿ ತನ್ನ ಮೃತ ಮಗ ತಿರುಮಲ ರಾಯನ ಸ್ಮರಣಾರ್ಥವಾಗಿ ಈ ದೇವಸ್ಥಾನವನ್ನು ನಿರ್ಮಿಸುತ್ತಾರೆ. ಬಾಗಿಲ ಚೌಕಟ್ಟಿನ ಮೇಲೆ ಹಬ್ಬಿದ ಬಳ್ಳಿಗಳನ್ನು ಆಧರಿಸಿ ಭಿನ್ನಾಣದಿಂದ ನಿಂತು ಸ್ವಾಗತಿಸುತ್ತಿರುವ ಶಿಲಾಸುಂದರಿಯರಿದ್ದು, ಈ ದೇವಾಲಯವು ವಿಜಯನಗರ ಶಿಲ್ಪ ಮತ್ತು ವಾಸ್ತುಶೈಲಿಗೆ ಮಾದರಿಯಾಗಿದೆ. ಪ್ರವೇಶ ಆದ ನಂತರ ಆಕರ್ಷಕ ಗರುಡಗಂಬವಿದ್ದು, ತದನಂತರ ರಾಮದೂತ ಹನುಮಂತ ಪ್ರತಿಷ್ಠಾಪನೆಗೊಂಡಿದ್ದಾನೆ. ಸಾವಿರದ 175 ಚದರ ಮೀಟರ್ಗಳಷ್ಟು ವಿಸ್ತಾರವಾದ ದೇಗುಲವಿದು. 3 ಬಾಗಿಲುಗಳ ಗರ್ಭಗುಡಿ ಮತ್ತು ಆಯತಾಕಾರದ ಮೇಲ್ಛಾವಣಿ ಇಲ್ಲಿವೆ. ಪೀಠದಲ್ಲಿ ಯಾವುದೇ ಮೂರ್ತಿ ಇಲ್ಲ, ಕಾಲದ ಹೊಡೆತಕ್ಕೆ ಸಿಕ್ಕು ನಾಶವಾಗಿದೆ. ಬೃಹತ್ತಾದ ಆವರಣ, 46 ಕಂಬಗಳನ್ನೊಳಗೊಂಡ ದೊಡ್ಡ ಮಂಟಪವಿದೆ. ಈ ನೀಳ ಕಂಬಗಳ ಮೇಲೆ ಉಬ್ಬು ಶಿಲ್ಪಗಳು ವಿಶೇಷವಾಗಿ ಕಾಣಸಿಗುತ್ತವೆ. ನೋಡಿ ಸ್ನೇಹಿತರೆ, ಇದು ದೇವಸ್ಥಾನದ ಹಿಂಭಾಗ. ಎಡಗಡೆ ಭಾಗದಲ್ಲಿ ಕಾಣ್ತಿರುವಂಥದ್ದು ಲಕ್ಷ್ಮೀ ದೇವಸ್ಥಾನ. ಈ ಒಂದು ಗುಮ್ಮಟದೊಳಗಡೆ ಏನಿದೆ ಅಂತ ಕೂಡ ನಾನು ತೋರಿಸ್ತೇನೆ. ಬಲಗಡೆ ಕಾಣುತ್ತಿರುವಂತಹ ಒಂದು ಮಂಟಪ ಕಲ್ಯಾಣ ಮಂಟಪ. ಈ ಗುಮ್ಮಟ ಆಕಾರದ ಗರ್ಭಗುಡಿ ಒಳಗೆ ಏನಿದೆ ಬನ್ನಿ ಸ್ನೇಹಿತರೆ ತೋರಿಸುತ್ತೇನೆ. ಈ ಗರ್ಭಗುಡಿ ಒಳಗೆ ಯಾವುದೇ ಮೂರ್ತಿ ಇಲ್ಲ, ನಿಶಾಚರ ಪ್ರಾಣಿಗಳು ವಾಸವಾಗಿದ್ದಾವೆ. ತುಂಬಾ ಎತ್ತರವಾದ ಪ್ರದೇಶವಾಗಿದೆ ಇದು. ಈ ಅನಂತ ಪದ್ಮನಾಭ ದೇವಸ್ಥಾನವು ಶಿಥಿಲವಾಗಿ ಕುಸಿದಿತ್ತು. ಬಿದ್ದ ಪುರಾತನ ಕಲ್ಲಿನ ಅವಶೇಷಗಳನ್ನು ಮರುಜೋಡಣೆ ಮಾಡುವ ಮೂಲಕ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯು ಅದರ ಜೀರ್ಣೋದ್ಧಾರ ಮಾಡಿದೆ. ಸ್ನೇಹಿತರೆ, ಈ ಅನಂತ ಪದ್ಮನಾಭ ದೇವಸ್ಥಾನಕ್ಕೆ ಪೂರ್ವ, ಪಶ್ಚಿಮ, ಉತ್ತರ ದಿಕ್ಕುಗಳಿಗೂ ಒಂದೊಂದು ಪ್ರವೇಶ ದ್ವಾರವಿದೆ. ನೈಜತೆ ಇಲ್ಲದ ಕೈಪಿಡಿ, ಆಕಾರ ಆಕರ್ಷವಾಗಿದ್ದರೂ ಶಿಲ್ಪಿಯ ಕೈಚಳಕವಿಲ್ಲದ ಗೋಪುರ, ದೇವಾಲಯದಂತೆ ಕಾಣಬಾರದ ರಚನೆ, ಇವನ್ನೆಲ್ಲ ಗಮನಿಸಿದ ಕೆಲವು ಇತಿಹಾಸಕಾರರು ಇದೊಂದು ಅಪೂರ್ಣ ದೇವಾಲಯವೆಂದು ಸಂಶಯ ವ್ಯಕ್ತಪಡಿಸುತ್ತಾರೆ. ಆದರೆ ಇದೇ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ದೊರಕಿರುವ ಶಾಸನದ ಪ್ರಕಾರ 1546ರವರೆಗೂ ಪೂಜೆ ಸಲ್ಲಿಸಲಾಗುತ್ತಿತ್ತು. ಅದು ಸದಾಶಿವರಾಯ ವಿಜಯನಗರವನ್ನು ಆಳುತ್ತಿದ್ದ ಕಾಲ. ತದನಂತರ ಏನಾಯಿತು ಎಂಬ ವಿವರ ಶಾಸನದಲ್ಲಿ ದೊರಕಿಲ್ಲ. 1565ರ ತಾಳಿಕೋಟೆ ಕದನದ ನಂತರ ವಿಜಯನಗರ ಸಾಮ್ರಾಜ್ಯ ಸಂಪೂರ್ಣವಾಗಿ ಪತನವಾಗುತ್ತದೆ. ದಂಗೆಕೋರರು ಈ ದೇವಾಲಯವನ್ನು ನಾಶಗೊಳಿಸಿರಬಹುದೆಂದು ನಂಬಲಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ತಪ್ಪದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.